ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ತತ್ವಜಿಜ್ಞಾಸು ಸಾಧಕರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು ಮುಮುಕ್ಷು ಸಾಧಕರಿಗೆ ಅತ್ಯಂತ ಶ್ರೇಷ್ಠವಾದ ಮನನೀಯವಾದ ಗ್ರಂಥಗಳು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಮುಮುಕ್ಷು ಜನಗಳಿಗೆ ಆತ್ಮಜ್ಞಾನದ ಮೋಕ್ಷ ಸ್ವರೂಪದ ಭಕ್ಷ್ಯ ಭೋಜ್ಯದ ಊಟವನ್ನು ಬಡಿಸಿದ್ದಾರೆ. ಬ್ರಹ್ಮಜ್ಞಾನದಿಂದ ಮೋಕ್ಷ, ಆತ್ಮಜ್ಞಾನದಿಂದಲೇ ಅವಿದ್ಯಾ ನಿವೃತ್ತಿ. ಆದ್ದರಿಂದ ತತ್ವಜಿಜ್ಞಾಸು ಮುಮುಕ್ಷು ಸಾಧನಗಳು ಎಲ್ಲ ಮುಮುಕ್ಷ ಸಾಧಕರೆಲ್ಲರೂ ಕೂಡ ಆತ್ಮಜ್ಞಾನಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು ಎನ್ನುವಂಥದ್ದು ಭಗವತ್ಪಾದ ಶಂಕರಾಚಾರ್ಯರವರ ದಿವ್ಯ ಮಂಗಳ ಸಂದೇಶ. ಭಗವದ್ಗೀತೆಗೆ ಭಾಷ್ಯವನ್ನು ಬರೆಯುವಾಗ ಒಂದು ಶ್ಲೋಕ, ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಇದು ಗೀತಾಚಾರ್ಯ ವಾಸುದೇವ ಭಗವಂತನ ಸಂದೇಶ. 4ನೇ ಅಧ್ಯಾಯ 37ನೇ ಶ್ಲೋಕ. ಅರ್ಜುನನೇ, ಹೇಗೆ ಉರಿಯುತ್ತಿರುವಂಥ ಬೆಂಕಿಯು ಎಲ್ಲ ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡಿಬಿಡುತ್ತದೆಯೋ ಅದೇ ರೀತಿಯಲ್ಲಿ ಜ್ಞಾನಾಗ್ನಿ ಬ್ರಹ್ಮಜ್ಞಾನವೆಂಬ ಬೆಂಕಿಯು, ಆತ್ಮಜ್ಞಾನವೆಂಬ ಬೆಂಕಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ ಎಂದು ಭಗವಂತ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಬ್ರಹ್ಮಜ್ಞಾನದಿಂದ ಬ್ರಹ್ಮಜ್ಞಾನಿಗೆ ಎಲ್ಲ ಕರ್ಮಗಳು ಸುಟ್ಟು ಬೂದಿಯಾಗೋಣದರಿಂದ ಅವನಿಗೆ ಪುನರ್ಜನ್ಮವಿಲ್ಲ ಎನ್ನುವಂತಹದ್ದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂದೇಶವೂ ಹೌದು. ಇಲ್ಲಿ ಒಂದು ಪ್ರಶ್ನೆ ಹಾಕುತ್ತಾರೆ ಶಂಕರಾಚಾರ್ಯರು. ಬ್ರಹ್ಮಜ್ಞಾನವೆಂಬ ಬೆಂಕಿಯು ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ ಅಂದರೆ ಹೇಗೆ ಬೆಂಕಿಯು ಎಲ್ಲ ಸೌದೆ ಸೊಪ್ಪು ಹುಲ್ಲುಗಳನ್ನು ಬೂದಿ ಮಾಡುತ್ತದೆಯೋ ಹಾಗೆ ನಿಜವಾಗಿ ಬೂದಿ ಮಾಡುತ್ತದೆ ಎಂದರ್ಥವೇ ಅಂತ ಹಾಕಿಕೊಂಡು ಉತ್ತರವನ್ನು ಬರೀತಾರೆ. ನಹಿ ಸಾಕ್ಷಾದೇವ ಜ್ಞಾನಾಗ್ನಿ ಕರ್ಮಾಣಿ ಇಂಧನವತ್ ಭಸ್ಮೀಕರ್ತು ಶಕ್ನೋತಿ. ಶಾಂಕರ ಭಾಷ್ಯ.
ಭಗವದ್ಗೀತಾ ಭಾಷ್ಯ 4:37. ನಹಿ ಸಾಕ್ಷಾದೇವ ಜ್ಞಾನಾಗ್ನಿ ಸರ್ವಾಣಿ ಕರ್ಮಾಣಿ ಇಂಧನವತ್ ಭಸ್ಮೀಕರ್ತು ಶಕ್ನೋತಿ. ಭಗವಂತ ಹೇಳಿಬಿಟ್ಟ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಇದಕ್ಕೆ ನಾಮಗಳು ಲಿಟ್ರಲ್ ಆಗಿ ಅರ್ಥವನ್ನು ಮಾಡಬಾರ್ದು, ಅಕ್ಷರಾರ್ಥವನ್ನು ತೆಗೆದುಕೊಳ್ಳಬಾರದು ಅಂದರು. ಏಕೆಂದರೆ ಬೆಂಕಿ ನಿಜವಾಗಿಯೂ ಕೂಡ ಕರ್ಮಗಳನ್ನು ಸುಟ್ಟು ಬೋಧೆ ಮಾಡಲಾರದು. ಏಕೆ? ಬ್ರಹ್ಮಜ್ಞಾನ ಬೆಂಕಿಯಲ್ಲ. ಉರಿಯುತ್ತಿರುವಂಥ ಬೆಂಕಿ ಎಲ್ಲ ಕಟ್ಟಿಗೆಗಳನ್ನು ನಿಜವಾಗಿ ಬೋಧೆ ಮಾಡುತ್ತೆ. ಅದನ್ನು ವಿಡಿಯೋ ಮಾಡ್ಬೋದು, ಟಿ ವಿಗೆ ಹಾಕ್ಬೋದು, ಪ್ರಜಾವಾಣಿ ಕಳಿಸ್ಬೋದು. ಆದರೆ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಆ ಬ್ರಹ್ಮಜ್ಞಾನಿಯು ಎಲ್ಲ ಕರ್ಮಗಳನ್ನು ಬ್ರಹ್ಮಜ್ಞಾನದಿಂದ ಬೋಧಿ ಮಾಡಿಕೊಳ್ಳುವುದನ್ನು ಯಾರೂ ನೇರವಾಗಿ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ನೇರವಾಗಿ ನಿಜವಾಗಿ ಬ್ರಹ್ಮಜ್ಞಾನವೆಂಬ ಬೆಂಕಿಯು ಕರ್ಮಗಳನ್ನು ಸುಡ್ಬೋಧಿ ಮಾಡುವುದಿಲ್ಲ ಅಂದರು. ಹಾಗಾದರೆ ಏನರ್ಥ ಮಾಡಬೇಕು ಅಂದರೆ, ತಸ್ಮಾತ್ ಸಮ್ಯಕ್ ದರ್ಶನಂ ಸರ್ವಕರ್ಮಣಾಂ ನಿರ್ಬೀಜತ್ವೇ ಕಾರಣಮಿತ್ಯಭಿಪ್ರಾಯ. ಶಾಂಕರ ಭಾಷ್ಯ. ಸಮ್ಯಕ್ ದರ್ಶನವು, ಸಮ್ಯಜ್ಞಾನವು, ಆತ್ಮಜ್ಞಾನವು, ಅಹಂ ಬ್ರಹ್ಮಾಸ್ಮಿ ನಾಹಂ ದೇಹ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಎನ್ನುವ ಜ್ಞಾನಕ್ಕೆ ವೇದಾಂತದಲ್ಲಿ ಸಮ್ಯಕ್ ದರ್ಶನ, ಸಮ್ಯಜ್ಞಾನ ಎಂದು ಹೆಸರು. ಈ ಸಮ್ಯಕ್ ದರ್ಶನವು ಎಲ್ಲ ಕರ್ಮಗಳನ್ನು ಬೋಧೆ ಮಾಡುತ್ತದೆ ಎನ್ನುವ ಮಾತಿಗೆ ಅರ್ಥ, ಸಮ್ಯಕ್ ದರ್ಶನಂ ಸರ್ವಕರ್ಮಣ ನಿರ್ಬೀಜತ್ವೇ ಕಾರಣಂ. ಬ್ರಹ್ಮಜ್ಞಾನಿಯ ಆತ್ಮಜ್ಞಾನಿಯ ಎಲ್ಲ ಕರ್ಮಗಳನ್ನು ನಿರ್ಬೀಜವನ್ನಾಗಿ ಮಾಡಿಬಿಡುತ್ತದೆ. ಎಂಥ ಪಾಯಿಂಟ್ ನೋಡಿ. ಬ್ರಹ್ಮಜ್ಞಾನವು ಅವನ ಎಲ್ಲ ಕರ್ಮಗಳನ್ನು ನಿರ್ಬೀಜವನ್ನಾಗಿ ಮಾಡಿಬಿಡುತ್ತದೆ. ಆ ಕರ್ಮಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಅಂತರ್ಥ. ಬೀಜಾನ್ಯಜ್ಞುಪದಗ್ಧಾನಿ ನರೋಹಂತಿ ಯಥಾ ಪುನಃ ಜ್ಞಾನದಗ್ಧೈಃ ತಥಾ ಕ್ಲೇಶೈಃ ನಾತ್ಮ ಸಂಪದ್ಯತೆ ಪುನಃ. ಒಂದು ಶ್ಲೋಕವನ್ನು ಕೋಟ್ ಮಾಡಿದ್ದಾರೆ. ಹೇಗೆ ಬೀಜಗಳನ್ನು ಅಗ್ನಿಯು ಸುಟ್ಟ ಮೇಲೆ ಆ ಬೀಜವು ಮೊಳಕೆಯಾಗಲಾರದು. ಇದನ್ನೆಲ್ಲ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದರು. ಒಬ್ಬ ರೈತ ಅಂಗಡಿಯಿಂದ ಒಂದು 2 kg ಹುರುಳಿ ಅಥವಾ ಕಡಲೆಕಾಳು, ಹೆಸರು ಕಾಳು ಅಥವಾ ಗೋಧಿ, ರಾಗಿ ತಂದಿಟ್ಕೊಂಡಿದ್ದಾನೆ. ಬಿತ್ತನೆ ಮಾಡಬೇಕು ಅಂತ ಅವನ ಹೆಂಡತಿ ಅದು ಗೊತ್ತಿಲ್ಲದೆ 2 kg ರಾಗಿಯಲ್ಲಿ ಒಂದು ಅರ್ಧ kg ರಾಗಿಯನ್ನು ಹುರಿದು ಬಿಟ್ಟಿದ್ದಾಳೆ. ಹುರಿ ಹಿಟ್ಟು ಮಾಡಬೇಕು ಅಂತ ಗಂಡ ಹೇಳಿದ, ಹುರಿಯಕ್ಕೆ ಹೋಗಬೇಡ, ಅದನ್ನು ನಾನು ಬೀಜಕ್ಕೋಸ್ಕರ ತಂದಿದ್ದೇನೆ ಅಂತ ಹೇಳಿದ. ಹೆದರ್ಕೊಂಡ್ಬಿಟ್ಟು ಆ ಹೆಂಡತಿ ಹುರಿದಿದ್ದಂಥ ರಾಗಿ ಬೀಜವನ್ನು, ಈ ರಾಗಿ ಬೀಜ ಇತ್ತು 1.5 kg, ಬೆರೆಸ್ಬಿಟ್ಲು. 2 kg ಇದ್ದು ಬಿಟ್ಟಿದೆ. ನೋಡುವುದಕ್ಕೆ ಏನೂ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. 2 kg ರಾಗಿಯಲ್ಲಿ 1.5 kg ಹುರಿದಿಲ್ಲ, ಅರ್ಧ kg ಹುರಿದು ಬೆರೆಸ್ಬಿಟ್ಟಿದ್ದಾಳೆ. ಅದನ್ನು ಬಿತ್ತನೆ ಮಾಡಿದಾಗ 1.5 kg ಮಾತ್ರ ಮೊಳಕೆಯಾಗುತ್ತೆ ಹೊರತು ಅರ್ಧ kgಯನ್ನು ಹುರಿದು ಬೆರೆಸಿದ್ದಾಳಲ್ಲ, ಅದು ಮೊಳಕೆಯಾಗುವುದಿಲ್ಲ. ನೋಡುವುದಕ್ಕೆ ಎರಡೂ ಕೂಡ ಒಂದೇ ತರಹ ಇರುತ್ತೆ. 2 ಕಪ್ಪು ಬಣ್ಣ, 2 ಕಂದು ಬಣ್ಣ. ತಿಂದಾಗ ಮಾತ್ರ ವ್ಯತ್ಯಾಸ ಗೊತ್ತಾಗಬಹುದು. ನೋಡುವ ಕಣ್ಣುಗಳಿಗೆ ಹುರಿದ ರಾಗಿ ಬೀಜ,
ಹುರಿಯದೇ ಇರುವಂಥ ರಾಗಿ ಎರಡು ಒಂದೇ ತರಹ ಕಾಣಿಸುತ್ತೆ. ಆದರೆ ಹುರಿಯಲ್ಪಟ್ಟಂಥ ರಾಗಿ ಮೊಳಕೆಯಾಗುವುದಿಲ್ಲ, ಹುರಿಯಲ್ಪಡದೇ ಇರುವಂಥ ರಾಗಿ ಮೊಳಕೆಯಾಗುತ್ತಲ್ವೇ? ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿ ಮಾಡುವ ಕರ್ಮ, ಅಜ್ಞಾನಿಗಳು ಮಾಡುವ ಕರ್ಮ ಎರಡೂ ಕರ್ಮಗಳಂತೆ ತೋರಿದರೂ ಅಜ್ಞಾನಿಗಳು ಮಾಡುವ ಕರ್ಮಗಳಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವ, ಫಲಾಪೇಕ್ಷೆ ಎಲ್ಲವೂ ಇರುವುದರಿಂದ ಫಲಗಳನ್ನು ಕೊಡುತ್ತವೆ. ಆ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕಾಗಿ ಅಜ್ಞಾನಿಗಳು ಹುಟ್ಟುತ್ತಾರೆ. ಬ್ರಹ್ಮಜ್ಞಾನಿಗಳು ಯಾವುದೇ ಕರ್ಮಗಳನ್ನು ಮಾಡುತ್ತಿದ್ದರೂ ಆ ಕರ್ಮಗಳೆಲ್ಲವೂ ಕರ್ಮಾಭಾಸವಾಗಿರೋಣದರಿಂದ ಬ್ರಹ್ಮಜ್ಞಾನದಿಂದ ಆ ಕರ್ಮಗಳ ಬೀಜ ಶಕ್ತಿ ಸುಟ್ಟು ಬೂದಿಯಾಗಿರುವುದರಿಂದ ಬ್ರಹ್ಮಜ್ಞಾನಿಗಳಿಗೆ ಪುನರ್ಜನ್ಮವಿಲ್ಲ. ಒಟ್ಟಿನಲ್ಲಿ ಬ್ರಹ್ಮಜ್ಞಾನದಿಂದ ಬ್ರಹ್ಮಜ್ಞಾನಿಗೆ ಪುನರ್ಜನ್ಮವಿಲ್ಲ. ಇದಕ್ಕೆ ಮೋಕ್ಷ ಅಂತ ಹೆಸರು. ಇಂಥ ಮೋಕ್ಷ ಹೊಂದುವುದಕ್ಕೆ ಬ್ರಹ್ಮಜ್ಞಾನವೊಂದೇ ಸಾಧನ. ಇಂಥ ಬ್ರಹ್ಮಜ್ಞಾನವನ್ನು ಭಗವದ್ಗೀತೆಯಲ್ಲಿ ಗೀತಾಚಾರ್ಯನು ಉಪದೇಶ ಮಾಡಿದ್ದಾನೆ. ಎಲ್ಲ ಮುಮುಕ್ಷುಗಳು ಇಂಥ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಕೃತಾರ್ಥರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.